ಎರಡನೇ ಪುಲಿಕೇಶಿಗೆ ಇದ್ದಂತ ಹೆಸರೇ ಎರೆಯ. ಪುಲಿಕೇಶಿಯ ನಿಜವಾದ ಹೆಸರೇ ಬಂದು ಎರೆಯ. ಏನಂತಾರೆ, ಐತಿಹಾಸಿಕ ಘಟನೆಯನ್ನ ದಾಖಲೆ ಮಾಡಿದ ಒಂದು ಶಾಸನ ಬಂದು ಒಂದು ಸ್ಕ್ರಾಪ್ ಅಂಗಡಿನಲ್ಲಿ ಸಿಕ್ಕಿದ್ದು. ಆ ತರ ಒಳಗಡೆ ಹೋಗಿ ಕೋಟೆ ಕಟ್ಕೊಂಡಂತಹ ಆ ಪ್ರದೇಶವೇ ಇವತ್ತಿಗೆ ಇರಾಕ್ ದೇಶದ ವಾಣಿಜ್ಯ ನಗರಿ ಬಾಸ್ರಾ ನಗರ. ಆ ನಗರ ಕಟ್ಟಿದ್ದು ಯಾಕೆ ಅಂದ್ರೆ ಪುಲಿಕೇಶಿಯ ಭಯದಿಂದ. ಹೇಗಿದೆ ಇತಿಹಾಸ? ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇಮ್ಮಡಿ ಪುಲಿಕೇಶಿ ಮತ್ತೆ ಹರ್ಷವರ್ಧನರ ನಡುವೆ ನಡೆದಂಥ ಈ ಕಾಳಗ ಯಾವಾಗಾಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿರತ್ತೆ ಹಿಂದೆ. ಯಾಕೆಂದರೆ ಇದು ಭಾರತ ಕಂಡಂಥ ತುಂಬ ದೊಡ್ಡ ಯುದ್ಧ, ಇದು ಮಹಾನ್ ಯುದ್ಧ ಇದು. ಹಾಗಾಗಿ ಇದು ಯಾವ ವರ್ಷ ನಡೆದಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳಾದಾಗ ಹಿಂದಿನ ಕಾಲದಲ್ಲಿ ವಿದ್ವಾಂಸರು ಒಂದು ಅಂದಾಜಿನ ಮೇಲೆ ಇದು ಒಂದು 630-32 ಆ ಸುಮಾರಿಗೆ ದಾಖಲೆ ಹಾಕಿರ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಆಗಿರ್ಬೋದು ಅಂತ ಎಲ್ಲರೂ ಅದನ್ನೇ ನಂಬ್ಕೊಂಡಿರ್ತಾರೆ. ಕಾಕತಾಳೀಯ ಅನ್ನೋ ರೀತಿ ನಮಗೆ 2016ನೇ ಇಸ್ವಿನಲ್ಲಿ ಒಂದು ಬ್ರಾನ್ಸ್ ಪ್ಲೇಟ್ ಸಿಗುತ್ತೆ. ಆ ಬ್ರಾನ್ಸ್ ಪ್ಲೇಟ್ ಬಂದು ಯಾರಿಗೆ ಸಿಗುತ್ತೆ ಅಂದರೆ ರಘುವೀರ್ ಪೈ ಅಂತ ಒಬ್ಬರು ಮುಂಬೈನಲ್ಲಿ ನಿವಾಸಿ. ಆ ಮುಂಬೈ ನಿವಾಸಿ ಬಂದು ಬಿಜಾಪುರದಲ್ಲಿ ಒಂದು ಸ್ಕ್ರಾಪ್ ಅಂಗಡಿನಲ್ಲಿ, ಅದು ಕೇಳಿಸ್ಕೊಳ್ಳಿ, ಸ್ಕ್ರಾಪ್ ಅಂಗಡಿನಲ್ಲಿ ಒಂದು ಪ್ಲೇಟ್ ಸಿಗುತ್ತೆ. ಈ ಥರ ಮೂರು ಪ್ಲೇಟ್ಗಳು ಸಿಗುತ್ತೆ. ಅದನ್ನು ಅವರು 20 ವರ್ಷದ ಹಿಂದೆನೇ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಸ್ಕ್ರಾಪ್ ಅಂಗಡಿನಲ್ಲಿ. ಪೈಯವರು ಕಂಚು, ಈ ಕಂಚಿನ ಒಂದು ಪ್ಲೇಟ್ನ ಏನು ಸಿಗುತ್ತಲ್ಲ ಅದನ್ನು ತೆಗೆದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಮುಂದೆ ಬಂದು ಅವರ ಸ್ನೇಹಿತರೊಬ್ರು ಇರ್ತಾರೆ, ಪ್ರದೀಪ್ ಸೋನಿ ಅಂದ್ಬಿಟ್ಟು. ಆ ಪ್ರದೀಪ್ ಸೋನಿ ಅನ್ನೋರು ಯಾರು ಇರ್ತಾರೋ ಅವ್ರಿಗೆ ಈ ವಿಷಯ ಗೊತ್ತಾದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಇವ್ರನ್ನ ಒಲಿಸ್ಬಿಟ್ಟು ಮುಂದೆ ಬೋರಿ ಅಂದರೆ ಭಂಡಾರ್ಕರ್ ಆರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಅದು ಪುಣೆನಲ್ಲಿದೆ, ಅಲ್ಲಿಗೆ ತೊಗೊಂಡೋಗಿ ಈ ಒಂದು ಪ್ಲೇಟ್ಸ್ಗಳನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಪ್ಲೇಟ್ಸ್ನ ಹ್ಯಾಂಡ್ ಓವರ್ ಮಾಡೋ ಸಂದರ್ಭದಲ್ಲಿ ಅದು ಓದೋಕ್ಕೆ ಸರಿಯಾಗಿರಲ್ಲ. ಆದರೆ ಏನು ಅಂದರೆ ಅದ್ರ ಮೇಲ್ಗಡೆ ಬಂದು ವರಾಹಲ ಲಾಂಛನ ಇರೋ ಕಾರಣ ಇದು ನಮ್ಮ ಚಾಲುಕ್ಯರದು ಅನ್ನೋದು ಗೊತ್ತಿರುತ್ತೆ. ಇದು ಚಾಲುಕ್ಯರಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ದಾಖಲಾತಿ ಇದೆ ಅಂತ. ಹೌದು, ವರಾಹ ಬಂದು ಚಾಲುಕ್ಯರ ಲಾಂಛನ. ಮುಂದೆ ಬಾಪಟ್ ಅನ್ನುವ ಒಬ್ಬರು ವ್ಯಕ್ತಿ ಈ ಒಂದು ಬ್ರಾನ್ಸ್ ಪ್ಲೇಟ್ ಅಂತ ಏನು ಸಿಕ್ಕಿತ್ತಲ್ಲ ಅದನ್ನು ಕೆಮಿಕಲ್ ವಾಶ್ ಮಾಡ್ತಾರೆ. ಯಾಕೆಂದರೆ ಆ ಪ್ಲೇಟ್ ಓದೋಕ್ಕೆ ಸರಿಯಾಗಿರಲ್ಲ, ಓದೋಕ್ಕಾಗ್ತಾ ಇರಲ್ಲ. ಅದನ್ನು ಯಾವಾಗ ವಾಶ್ ಮಾಡ್ತಾರೆ ಆವಾಗ ಅಲ್ಲಿರೋ ಅಕ್ಷರಗಳೆಲ್ಲ ಕಾಣೋಕ್ಕೆ ಶುರು ಆಗುತ್ತೆ. ಅಕ್ಷರಗಳೆಲ್ಲ ಕಾಣೋಕ್ಕೆ ಅಂತ ಶುರುವಾದಾಗ ಆ ಪ್ಲೇಟ್ಸ್ನ ಓದ್ತಾರೆ ಏನಿದೆ ಅಂತ. ಒಟ್ಟಾರೆ 3 ಪ್ಲೇಟ್ ಇರುತ್ತೆ. ಅದರಲ್ಲಿ 3 ಪ್ಲೇಟಲ್ಲಿ ಒಟ್ಟಾರೆ 16 ಸಾಲುಗಳಿರುತ್ತೆ. ಆ 16 ಸಾಲುಗಳನ್ನ ಓದಬೇಕಂದಾಗ ನಿಮಗೆ 9ನೇ ಸಾಲಿಂದ 12ನೇ ಸಾಲು ಬಗ್ಗೆ ನಾವು ನೋಡೋದಾದರೆ ಅಲ್ಲಿ ಬಂದು ಎರೇಜಾನ ಉಲ್ಲೇಖ ಬರುತ್ತೆ ಮತ್ತು ಹರ್ಷವರ್ಧನನ ಸೋಲಿಸಿದ್ರ ಬಗ್ಗೆನೂ ಉಲ್ಲೇಖ ಬರುತ್ತೆ. ಹಾಗೆ ಇದು ಡೇಟ್ ಕೂಡ ಹೇಳಿದ್ದಾರೆ. ಏನಂದರೆ ಪುಲಕೇಶಿಯ ಆಡಳಿತದ 9ನೇ ವರ್ಷದಲ್ಲಿ ನಡೆದಂಥ ಒಂದು ವೈಶಾಖ ಪೂರ್ಣಿಮೆಯ ದಿನದಲ್ಲಿ ಆದಂಥ ಒಂದು ಚಂದ್ರಗ್ರಹಣದ ಸಂದರ್ಭದಲ್ಲಿ ಕೌಶಿಕ ಗೋತ್ರದ ನಾಗಶರ್ಮ ಅನ್ನುವ ಒಬ್ಬ ವ್ಯಕ್ತಿಗೆ ಪುಲಕೇಶಿ ಒಂದು ಭೂಮಿಯನ್ನು ದಾನ ಮಾಡಿರ್ತಾನೆ. ಅದೆಲ್ಲಪ್ಪ ಅಂದರೆ ಇವತ್ತು ಔರಂಗಾಬಾದ್ ಅಂತ ನಾವೇನು ಮಾತಾಡ್ತೀವಲ್ಲ, ಔರಂಗಾಬಾದ್ರಲ್ಲಿ ಪೂರ್ವ ಪೈಠಣ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಬ್ರಹ್ಮಗಾಂವ್ ಮತ್ತು ವಡ್ಗಾಂವ್ ಅಂದ್ಬಿಟ್ಟು 2 ಹಳ್ಳಿಯನ್ನು ಪುಲಕೇಶಿ ದಾನ ಕೊಟ್ಟಿರ್ತಾನೆ ಈ ಒಂದು ಬ್ರಾಹ್ಮಣನಿಗೆ, ನಾಗಶರ್ಮ ಅನ್ನೋ ಒಂದು ಬ್ರಾಹ್ಮಣನಿಗೆ. ಆ ಒಂದು ಶಾಸನದಲ್ಲೇ ಏನಂತ ಅಂದರೆ ಮೊಟ್ಟ ಮೊದಲ ಬಾರಿಗೆ ಹರ್ಷವರ್ಧನನ ಸೋಲಿಸಿದ್ರ ಬಗ್ಗೆ ದಾಖಲಾತಿ ಸಿಗುತ್ತೆ. ಆ ಶಾಸನ ಏನು ಹೇಳುತ್ತೆ ಅಂದರೆ ಪೃಥ್ವಿವಲ್ಲಭ ಮಹಾರಾಜ ಎರೇಜಾ ಅಂದರೆ ಅರ್ಥ. ಅದನ್ನು ಕನ್ನಡೀಕರಿಸಿದ್ರೆ ಅದು ಎರೆಯ ಆಗತ್ತೆ. ಎರೇಜಾ ಸಂಸ್ಕೃತದಲ್ಲಿ ಎರೇಜಾ ಇದ್ರೆ ಅದು ಕನ್ನಡೀಕರಿಸಿದ್ರೆ ಎರೆಯ ಆಗತ್ತೆ. ಅದು ಪುಲಕೇಶಿಗೆ ಸಂಬಂಧಪಟ್ಟದ್ದು ಪ್ಲೇಟ್ ಅನ್ನೋದು ಅಲ್ಲೇ ಖಾತ್ರಿ ಆಗ್ಬಿಡುತ್ತೆ. ಎರಡನೇ ಪುಲಕೇಶಿಗೆ ಇದ್ದಂಥ ಹೆಸರೇ ಎರೆಯ. ಪುಲಕೇಶಿಯ ನಿಜವಾದ ಹೆಸರೇ ಬಂದು ಎರೆಯ. ಅವರು ಹಿಂದಿನ ಕಾಲದಲ್ಲಿ ತಾತನ ಹೆಸರನ್ನ ಇಟ್ಕೊಳ್ಳೋರಲ್ಲ. ಸೊ ನಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ 1ನೇ ಪುಲಕೇಶಿ ಅಲ್ವಾ. ಆ 1ನೇ ಪುಲಕೇಶಿನ ಹೆಸರನ್ನು ಮೊಮ್ಮಗ ಇಟ್ಕೋತಾನೆ. ಹಾಗಾಗಿ ಇವನು 2ನೇ ಪುಲಕೇಶಿ ಆಗ್ತಾನೆ, ಎರೆಯ. ಸೊ ಈ ಒಂದು ಶಾಸನದಲ್ಲಿ ಈಗಾಗಲೇ ಹೇಳ್ದಂಗೆ ಪೃಥ್ವಿವಲ್ಲಭ ಮಹಾರಾಜ ಎರೇಜಾ ಸಮರ ಸಂಘಟೋರ್ಮಿ ಸಶಕ್ತ ಶ್ರೀ ಹರ್ಷವರ್ಧನ ಪರಾಜಯೋಪಲಬ್ಧ ಪರಮೇಶ್ವರ ಅನ್ನೋದು ದಾಖಲಾತಿ ಬರುತ್ತೆ. ಅಂದರೆ ಇಲ್ಲಿ ನೋಡಿ, ಸಮರ ಸಂಘಟೋರ್ಮಿ ಸಶಕ್ತ ಶ್ರೀ ಹರ್ಷವರ್ಧನ ಪರಾಜಯೋಪಲಬ್ಧ ಪರಮೇಶ್ವರ ಅಂದರೆ ಹರ್ಷವರ್ಧನನ ಸೋಲಿಸಿ ಪರಮೇಶ್ವರ ಆದಿ ಅನ್ನೋದೇ ಈ ಶಾಸನದಲ್ಲಿ ಹೇಳಿರೋಂಥದ್ದು. ಹೀಗೆ ಪರಮೇಶ್ವರ ಅನ್ನೋ ಒಂದು ಬಿರುದನ್ನು ಕೂಡ ಈ ಒಂದು ಪುಲಕೇಶಿ ಆ ಸಂದರ್ಭದಲ್ಲಿ ಪಡಿತಾನೆ. ಜೊತೆಗೆ ಈಗಾಗಲೇ ನಾನು ಹೇಳಿದಂಗೆ ಪುಲಕೇಶಿಯ ಆಡಳಿತದ 9ನೇ ವರ್ಷದಲ್ಲಿ ಉಂಟಾದ ವೈಶಾಖ ಪೂರ್ಣಿಮೆಯ ದಿನದ ಚಂದ್ರಗ್ರಹಣದಲ್ಲಿ ಈ ಒಂದು ಶಾಸನ ಹಾಕ್ಸಿರೋ ಕಾರಣ ಅದರ ಕಾಲಮಾನವನ್ನು ಇತಿಹಾಸಕಾರರು ನಿಗದಿ ಮಾಡ್ತಾರೆ. ಯಾವುದಕ್ಕೆ ಅಂದರೆ 4 ಏಪ್ರಿಲ್ 619ನೇ ಇಸ್ವಿಗೆ ಈ ಒಂದು ಕಾಲಮಾನವನ್ನು ನಿಗದಿ ಮಾಡ್ತಾರೆ. ಹಾಗಾಗಿ ಬಂದು ಇವತ್ತಿಗೆ ಯಾವುದೂ ಡೌಟ್ ಇಲ್ಲ. ಅಂದರೆ ಈ ಒಂದು 619ನೇ ಇಸ್ವಿಗೆ ಹಿಂದೆ ಚಳಿಗಾಲದ ಒಂದು ಸಂದರ್ಭದಲ್ಲಿ, ಅಂದರೆ ಮೋಸ್ಟ್ಲಿ ನವಂಬರ್ ಡಿಸೆಂಬರ್ ಆ ಸಂದರ್ಭದಲ್ಲಿ
ಈ ಒಂದು ಯುದ್ಧ ನರ್ಮದಾ ನದಿ ಕಾಳಗ ಏನಿದೆಯೋ ಇದು ಆಗಿದ್ದು ಅನ್ನೋದು ದೃಢ ಆಗತ್ತೆ. ಇದಲ್ಲದೆ ಬಂದು ಪುಲಕೇಶಿ ಬಂದು ಹರ್ಷವರ್ಧನನ ಸೋಲಿಸಿದ್ದಕ್ಕೆ ಇನ್ನೇನಪ್ಪ ದಾಖಲಾತಿ ಅಂದರೆ ಈಗಾಗಲೇ ನಾನು ಹೇಳಿದೆ, ಇಲ್ಲಿ ಈ ಒಂದು ಶಾಸನ ನಾವೇನು ನೋಡ್ತಾ ಇದೀವಲ್ಲ, ಮೇಗುತಿ ಶಾಸನ, ಈ ಮೇಗುತಿ ಶಾಸನದಲ್ಲಿ ಹರ್ಷವು ಹಾರಿ ಹೋಗಿತ್ತು ಅನ್ನೋದು ಕೂಡ ಒಂದು ಹೇಳಿದ್ದಾರೆ. ಇದಲ್ಲದೆ ನಾವು ನೋಡೋದಾದರೆ ಪುಲಕೇಶಿದೆ ಬೇರೆ ಒಂದೆರಡು ಕಾಪರ್ ಪ್ಲೇಟಲ್ಲಿ ಏನಂತ ಉಲ್ಲೇಖ ಆಗುತ್ತೆ ಅಂದರೆ, ಸಕಲೋತ್ತರ ಪತೇಶ್ವರ ಶ್ರೀ ಹರ್ಷವರ್ಧನ ಪರಾಜಯೋಪಲಬ್ಧ ಪುಲಕೇಶಿ ಅಲ್ಲ ಪರಮೇಶ್ವರ ಅನ್ನೋದೇ ಶಾಸನಗಳಲ್ಲಿ ದಾಖಲಾತಿ ಇದೆ. ಇದು ಪುಲಕೇಶಿ ಶಾಸನ ಒಂದೇ ಅಲ್ಲ, ಇದ್ರ ನಂತರ ನಾವು ನೋಡಿದ್ರೆ 1ನೇ ವಿಕ್ರಮಾದಿತ್ಯ ಹಾಕಿರೋ ಶಾಸನ ಇರ್ಬೋದು, ಆಮೇಲೆ ವಿನಯಾದಿತ್ಯ ಹಾಕ್ಸಿರೋ ಶಾಸನ ಇರ್ಬೋದು, ವಿಜಯಾದಿತ್ಯ ಹಾಕ್ಸಿರೋ ಶಾಸನ ಇರ್ಬೋದು, 2ನೇ ವಿಕ್ರಮಾದಿತ್ಯ ಹಾಕ್ಸಿರೋ ಶಾಸನ ಇರ್ಬೋದು, ಹಾಗೆ 2ನೇ ಕೀರ್ತಿವರ್ಮ ಕೊನೆಯ ದೊರೆ ಯಾರಿರ್ತಾನಲ್ಲ 2ನೇ ಕೀರ್ತಿವರ್ಮ ಅವನು ಹಾಕಿರೋ ಶಾಸನದಲ್ಲೂ ಕೂಡ ಪ್ರತಿಯೊಬ್ಬರು ಪುಲಕೇಶಿಯನ್ನು ಉಲ್ಲೇಖ ಮಾಡಬೇಕಂದಾಗ ಅದರಲ್ಲೂ ವಂಶಾವಳಿ ಬರೆಸ್ತಾರಲ್ಲ, ಆ ವಂಶಾವಳಿ ಶುರು ಆಗೋದು ನಮಗೆ 1ನೇ ಪುಲಕೇಶಿಯಿಂದ ಶುರು ಆಗುತ್ತೆ. ಹಾಂ ಜಯಸಿಂಹದಿಂದ ಶುರು ಆಗಲ್ಲ. ಇವರೆಲ್ಲ ಹಾಕ್ಸೋಂಥ ಶಾಸನಗಳೆಲ್ಲ ಲೆಕ್ಕ ಹಾಕಿದ್ರೆ ಇವ್ರದ್ದೆಲ್ಲ ಪ್ರತಿಯೊಬ್ಬರು 1ನೇ ಪುಲಕೇಶಿ ಬಗ್ಗೆ ಬರೀತಾರೆ. ಅದಾದ್ಮೇಲಿಂದ 1ನೇ ಕೀರ್ತಿವರ್ಮನ ಬಗ್ಗೆ, ಮಂಗಳೇಶನ ಬಗ್ಗೆ ಬರೆದು ಅದಾದ್ಮೇಲಿಂದ ಪುಲಕೇಶಿ ಬಗ್ಗೆ ಬರೀತಾರೆ. ಪುಲಕೇಶಿ ಬಗ್ಗೆ ಎಲ್ಲೇ ಬರೋದ್ರೂ ಶಾಸನದಲ್ಲಿ ಇದು ಕಂಪಲ್ಸರಿಯಾಗಿ ಬರದೇ ಬರೀತಾರೆ. ಏನಂದರೆ ಸಕಲೋತ್ತರ ಪತೇಶ್ವರ ಶ್ರೀ ಹರ್ಷವರ್ಧನ ಪರಾಜಯೋಪಲಬ್ಧ ಪರಮೇಶ್ವರ ಅಂತಲೇ ಬಳಸ್ತಾರೆ. ಹಾಗಾಗಿ ಪುಲಕೇಶಿಗೆ ಇದ್ದಂಥ ಹೆಸರು ಪರಮೇಶ್ವರ ಅಂತ. ಈಗ ಇನ್ನೊಂದು ಏನು ಘಟನೆ ನಡೆಯುತ್ತೆ ಅಂದರೆ, ಉತ್ತರ ಭಾರತದ ಇತಿಹಾಸಕಾರರು ಇರ್ತಾರಲ್ಲ, ಅವರು ಈಗಾಗಲೇ ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಅಂತ ಹೆಸರಿರುತ್ತೆ. ಈಗ ಉತ್ತರ ಪತೇಶ್ವರನ ಪುಲಕೇಶಿ ಸೋಲಿಸಿದ ನಂತರ ಏನಾಗಬೇಕು? ಇಡೀ ಭಾರತ ಪತೇಶ್ವರ ಆಗಬೇಕು, ಕರೆಕ್ಟ್ ಅಲ್ವಾ? ಇವರು ಯಾವ ರೀತಿ ನೆರೇಷನ್ನ ಕಟ್ತಾರೆ ಅಂದರೆ, ಪುಲಕೇಶಿನ ದಕ್ಷಿಣ ಪತೇಶ್ವರ ಅಂತ ನೆರೇಷನ್ ಕಟ್ಬಿಡ್ತಾರೆ. ಅಂದರೆ ನಿನ್ನ ದಕ್ಷಿಣಕ್ಕೆ ಸೀಮಿತ ಮಾಡುವಂಥ ಕೆಲಸ ಮಾಡಿಬಿಟ್ಟಿರ್ತಾರೆ. ಆದರೆ ಶಾಸನಗಳಲ್ಲಿ ದಾಖಲಾತಿ ಇರೋದೇ ಪರಮೇಶ್ವರ ಅಂತ. ಪುಲಕೇಶಿ ಭಾರತದ ಪರಮೇಶ್ವರ. ಪುಲಕೇಶಿ ಯಾವತ್ತೂ ಅಷ್ಟೇ ದಕ್ಷಿಣ ಪತೇಶ್ವರ ಅಲ್ಲ. ಈ ಮೂಲಕ ನಾನು ಕೂಡ ಈ ವಿಡಿಯೋನಲ್ಲಿ ಹೇಳೋದು, ಪುಲಕೇಶಿ ಬಗ್ಗೆ ಯಾರಾದರೂ ಅಕಸ್ಮಾತ್ ಸೋಷಿಯಲ್ ಮೀಡಿಯಲ್ಲಿ ಬರೀತಾ ಇರ್ಬೋದು, ಅಥವಾ ಯಾವ್ದಾದ್ರು ಬುಕ್ಸ್ಗಳು ಬರೀತಾ ಇರೋದು, ಇಂಥವೆಲ್ಲ ನೀವು ಯಾರ್ಯಾರು ಮಾಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ದಕ್ಷಿಣ ಪತೇಶ್ವರ ಅಂತ ಇನ್ನು ಮುಂದಕ್ಕೆ ಪುಲಕೇಶಿಗೆ ಬಳಸೋಕೆ ಹೋಗ್ಬಿಡಿ. ಬದಲಾಗಿ ಪುಲಕೇಶಿಗೆ ಪರಮೇಶ್ವರ, ಭಾರತದ ಪರಮೇಶ್ವರ ಅಂತಲೇ ಬಳಸಿ. ಯಾಕೆಂದರೆ ಈ ಪರಮೇಶ್ವರ ಅನ್ನೋ ಹೆಸರು ಬರೀ ಈ ಶಾಸನದಲ್ಲಿ ಮಾತ್ರ ಗೊತ್ತಾಗಿಲ್ಲ. ಈ ಪರಮೇಶ್ವರ ಅನ್ನುವ ಹೆಸರು ತಬರಿ ಕೂಡ ದಾಖಲೆ ಮಾಡಿದ್ದಾನೆ. ತಬರಿ ಅಂದರೆ ಅವನೊಬ್ಬ ಪರ್ಷಿಯನ್ ಇತಿಹಾಸಕಾರ. ಅವನು ಇದ್ದಿದ್ದು ಇರಾನ್ ಇರಾಕ್ ಭಾಗದಲ್ಲಿ. ಆ ಭಾಗದಲ್ಲಿ ಇದ್ದಂಥ ವ್ಯಕ್ತಿ ಪರಮೇಶ್ವರ ಅಂತ ಆ ಭಾಗದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದು ತುಂಬಾ ಅನ್ಯಾಯ, ಕರ್ನಾಟಕದ ಇತಿಹಾಸಕ್ಕೆ ಬಗ್ದಂಥ ತುಂಬ ದೊಡ್ಡ ಅನ್ಯಾಯ. ಅಲ್ಲದೆ ನಾನೇ ನೋಡಿರೋ ಹಾಗೆ ತುಂಬ ಜನ ಇತಿಹಾಸಕಾರರು ಕೂಡ ದಕ್ಷಿಣ ಪತೇಶ್ವರ ಅಂತ ಬಳಸ್ಬಿಟ್ಟಿದ್ದಾರೆ. ನಮ್ಮ ಕಡೆಯವರು ಹಾಗೆ ಬಳಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪುಲಕೇಶಿನ ಯಾರೂ ಯಾವತ್ತು ದಕ್ಷಿಣ ಪತೇಶ್ವರ ಅಂದ್ಬಿಟ್ಟು ದಕ್ಷಿಣಕ್ಕೆ ಸೀಮಿತ ಮಾಡಬೇಡಿ. ಪುಲಕೇಶಿ ಲಾರ್ಡ್ ಆಫ್ ಇಂಡಿಯಾ, ಭಾರತದ ಪತೇಶ್ವರ ಆ್ಯಕ್ಚುಲಿ. ಸೊ ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋ ಮೂಲಕ ನಾನು ಇನ್ನೊಂದು ಏನು ಹೇಳೋಕ್ಕೆ ಅಂತ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಏನಂತಾರೆ ಐತಿಹಾಸಿಕ ಘಟನೆಯನ್ನು ದಾಖಲೆ ಮಾಡಿದ ಒಂದು ಶಾಸನ ಬಂದು ಒಂದು ಸ್ಕ್ರಾಪ್ ಅಂಗಡಿನಲ್ಲಿ ಸಿಕ್ಕಿದ್ದು ಅಲ್ವಾ. ಹಾಗಾಗಿ ಯಾವುದೇ ಸ್ಕ್ರಾಪ್ ಅಂಗಡಿ ಇರ್ಬೋದು, ಅಥವಾ ನಿಮ್ಮ ಮನೆಗಳೆಲ್ಲ ಅಪ್ಪಿತಪ್ಪೇನಾದ್ರು ನಿಮ್ಮ ಹಿರಿಯರು ಯಾವುದಾದ್ರು ಶಾಸನಗಳನ್ನು, ಕಾಪರ್ ಪ್ಲೇಟ್ಸ್ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಇಂಥವೇನಾದ್ರು ನಿಮ್ಮ ಮನೆಗಳಲ್ಲಿದ್ದರೆ, ಅಥವಾ ತಾಳೆಗರಿ ಶಾಸನ ಇರ್ಬೋದು, ಏನಾದ್ರು ಇಟ್ಟಿದ್ರೆ ನಿಮ್ಮ ಮನೆಗಳಲ್ಲಿ ಅದನ್ನು ಇಟ್ಕೋಬೇಡಿ. ದಯವಿಟ್ಟು ಅದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಟ್ಬಿಟ್ಟು ಅದನ್ನು ಓದಿಸಿದ್ರೆ ನಮ್ಮ ಇತಿಹಾಸನ ನಾವು ಇನ್ನೂ ಚೆನ್ನಾಗಿ ಕಟ್ಕೋಬೋದು. ಯಾಕೆಂದರೆ ಎಷ್ಟೋ ವರ್ಷಗಳ ಕಾಲ, ಆಲ್ಮೋಸ್ಟ್ 100 ವರ್ಷಗಳ ಕಾಲ ಪುಲಕೇಶಿ ಹರ್ಷವರ್ಧನ ನಡುವೆ ಆದಂಥ ಯುದ್ಧ ಯಾವಾಗಾಯಿತು ಅಂತಲೇ ಗೊತ್ತಿಲ್ಲದಿರೋದು ಒಂದೇ ಒಂದು ಕಾಪರ್ ಪ್ಲೇಟ್ ಬಂದು ಇಡೀ ಒಂದು ಚರಿತ್ರೆಯನ್ನೇ ಬದಲಾಯಿಸ್ಬಿಡ್ತು ಅಲ್ವಾ. ಆ ರೀತಿ ಬದಲಾವಣೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರ್ದಾದ್ರು ಮನೆಗಳಲ್ಲಿ ಅಪ್ಪಿತಪ್ಪಿ ಏನಾದರೂ ಯಾವುದಾದ್ರು ತಾಳೆಗರಿ ಶಾಸನನೋ ಅಥವಾ ಕಾಪರ್ ಪ್ಲೇಟ್ ಇಂಥವೇನಾದ್ರು ಸಿಕ್ಕರೆ ದಯವಿಟ್ಟು ಅದನ್ನು ತಂದು ಸಂಬಂಧಪಟ್ಟ ಇಲಾಖೆಗಳಿಗೆ ಹ್ಯಾಂಡ್ ಓವರ್ ಮಾಡಿ. ನಿಮ್ಮೂರಿನಲ್ಲಿ ಯಾವುದಾದ್ರು ವೀರ್ಗಲ್ಗಳಿರ್ಬೋದು, ಅದೇನಾದ್ರು ಈಗಾಗಲೇ ಯಾರೂ ಓದಿಲ್ಲ ಅನ್ನೋಂಗಿತ್ತು ಅಂದರೆ ಅದನ್ನು ಆದಷ್ಟು ಓದಿಸೋದಕ್ಕೆ ಅಂತ ಪ್ರಯತ್ನ ಮಾಡಿ. ಆ ಮೂಲಕ ಬಂದು ನಾವು ನಮ್ಮ ಚರಿತ್ರೆಯನ್ನು ಇನ್ನೂ ಚೆನ್ನಾಗಿ ಕಟ್ಕೋಬೋದು ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭುವನೇಶ್ ಸರ್, ಇಮ್ಮಡಿ ಪುಲಕೇಶಿಯ ಒಟ್ಟಾರೆ ಸಾಧನೆಗಳನ್ನ ಮಾತಾಡ್ತಿದ್ವಿ, ಅದ್ಭುತವಾಗಿ ತಿಳಿಸಿದ್ವಿ. ಅದು ದಾಖಲೆ ಶಾಸನ ಆಧಾರಿತವಾಗಿ. ಹೌದು ನೋಡಿ, ದಕ್ಷಿಣ ಪತೇಶ್ವರ ಅಂತ ಹೇಳಿ ದೊಡ್ಡ ಸುಳ್ಳು ಹೇಳಿದ್ದಾರೆ ನಮ್ಗೆ. ಯಾಕಂದ್ರೆ ಆತನ ಸಾಮ್ರಾಜ್ಯ ಇದ್ದದ್ದೇ ಮಧ್ಯ ಭಾರತದ ಅಥವಾ ಮಧ್ಯಪ್ರದೇಶದ ನರ್ಮದಾ ನದಿ ತೀರದವರೆಗೂ. ಯಾಕಂದರೆ ಹರ್ಷವರ್ಧನ್ ಸೋಲ್ಸ್ ಆಚೆ ಕಡೆ ಕಳಿಸಿದ್ದ. ಸೊ ಇಡೀ ಭಾರತದ ಪತೇಶ್ವರ ಆಗಬೇಕದನ್ನ ಬರೀ ದಕ್ಷಿಣ ಪತೇಶ್ವರ ಅಂತಂದೇ ದೊಡ್ಡ ಸುಳ್ಳು ಹೇಳಿದ್ದಾರೆ ನಮಗೆ. ಹೌದು. ಸೊ ಅದಾದ ನಂತರ ನೀವು ನಿಮ್ಮ ಕಳೆದ ಸಂಚಿಕೆಯಲ್ಲಿ ಹೇಳ್ತಿದ್ರೆ ಒಂದಷ್ಟು ವಿದೇಶಿ ನೆಲದಲ್ಲೂ ಯುದ್ಧಗಳನ್ನು ಮಾಡಿದ್ದಾನೆ, ವಿದೇಶಿ ನೆಲದಲ್ಲಿ ತನ್ನ ಪ್ರಭಾವ ಬೀರಿದ್ದಾನೆ ಅಂತ. ಅದ್ರ ಬಗ್ಗೆ ನಮ್ಗೆ ದಯವಿಟ್ಟು ತಿಳಿಸ್ಬೋದಾ? ಖಂಡಿತವಲ್ಲೂ ಅದ್ರ ಬಗ್ಗೆನೂ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ರವಿಕೀರ್ತಿ ಅವರು ಕಟ್ಸಿರುವಂಥ ಈ ಒಂದು ಮೇಗುತಿ ಜಿನಾಲಯದಲ್ಲಿ ಈ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾವು ವಿಷಯ ಮಾತಾಡೋಣ. ಯಾಕೆಂದರೆ ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರು ಒಂದು ಸಂದರ್ಭದಲ್ಲಿ ಬಂದಿಲ್ಲಿ ಕೂತಿರೋ ಸಾಧ್ಯತೆಯೂ ಇದೆ. ಹಾಗಾಗಿ ಅಂಥ ಒಂದು ಪ್ರಮುಖವಾದ ಸ್ಥಳದಲ್ಲಿ ಕೂತು ನಾನು ನಿಮಗೆ ಅದ್ರ ಬಗ್ಗೆ ಕೂಡ ವಿವರವನ್ನು ಕೊಡ್ತೀನಿ.
ಈ ಇರಾಕದ್ದು ಒಂದು ಕಡಲ ಒಂದು ತೀರ ಇದೆಯಲ್ಲ, ಆ ಕಡಲ ತೀರಕ್ಕೆ ಬಂದು ಫರ್ಜ್ ಹಲ್ಲಿಂದ್ ಅಂತ ಕರೀತಾರೆ. ಅಂದರೆ ಇವತ್ತಿಗೆ ಗೇಟ್ ವೇ ಆಫ್ ಇಂಡಿಯಾ ಅಂತ ನಾವು ಮಾತಾಡ್ತೀವಲ್ಲ, ಅದೇ ಥರ ಅವ್ರಿಗೆ ಗೇಟ್ ವೇ ಆಫ್ ಇಂಡಿಯಾ ಅದು, ಭಾರತಕ್ಕೆ ಹೋಗುವಂಥ ಗೇಟ್ ವೇ ಅದು. ಅದಕ್ಕೆ ಫರ್ಜ್ ಹಲ್ಲಿಂದ್ ಅಂತ ಬಳಸೋದ್ರ ಜೊತೆಗೆ ಅರ್ಧ್ ಹಲ್ಲಿಂದ್ ಅಂತ ಬಳಸ್ತಾನೆ. ಏನಪ್ಪ ಈ ಅರ್ಧ್ ಹಲ್ಲಿಂದ್ ಅಂದರೆ ಅದು ಭಾರತೀಯರ ಸೆಟಲ್ಮೆಂಟ್ ಇದ್ದಂಥ ಜಾಗ ಅಂತೆ. ಅಂದರೆ ಆ ಒಂದು ಸಮುದ್ರದ ಒಳಗಡೆ ಭಾಗದಲ್ಲಿ ಭಾರತದ ವರ್ತಕರು ಅಲ್ಲಿ ಸೆಟಲ್ ಆಗಿದ್ದವರು, ಅಂದರೆ ಒಂದು ಕಾಲೋನಿ ಮಾಡ್ಕೊಂಡಿದ್ರಂತೆ. ಅದನ್ನು ಬಂದು ಅರ್ಧ್ ಹಲ್ಲಿಂದ್ ಅಂತ ಕರೀತಾರೆ. ಮೊದಲನೇದಾಗಿ ಅವತ್ತಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಒಂದು ರಾಜಕಾರಣ ನಾವು ನೋಡಬೇಕಲ್ಲ. ಈಗ ಹೆಂಗೆ ನಮ್ಮ ಭಾರತದ ಒಳಗಡೆ ನಾವು ತಗೊಂಡ್ರೆ ಪುಲಕೇಶಿ ಕೈಗೊಂಡಂತಹ ಒಂದು ದಿಗ್ವಿಜಯ ಮತ್ತು ಹರ್ಷವರ್ಧನನ ಸೋಲಿಸಿದ್ರದ್ದು ನಾವು ಭಾರತದ ನೋಡ್ತಾ ಇದೀವಲ್ಲ, ಹಾಗೆ ಅವತ್ತಿನ ಕಾಲದಲ್ಲಿ ಯುರೋಪ್ ಮತ್ತು ಏಷ್ಯಾದ ಈ ಭಾಗಗಳಿದೆಯಲ್ಲ, ಅಂದರೆ ಮಿಡಲ್ ಈಸ್ಟು ಇಲ್ಲೆಲ್ಲ ಏನೇನು ನಡೀತಿತ್ತು ಅಂತ ನಾವು ನೋಡೋದಾದರೆ, ಅವತ್ತಿಗೆ ಪುಲಕೇಶ ಸಮಕಾಲೀನವಾಗಿ ಎರಡು ಪ್ರಬಲವಾದ ಸಾಮ್ರಾಜ್ಯ ಇರುತ್ತೆ. ಯಾವುದಪ್ಪ ಅಂದರೆ ಒಂದು ರೋಮ್ನ ಸಾಮ್ರಾಜ್ಯ ಬೈಜಾಂಟಿನ್ ಅಂತ, ಅದು ಕಾನ್ಸ್ಟಾಂಟಿನೋಪಲನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ ಮಾಡ್ತಿರತ್ತೆ. ಒಂದು ಕಡೆ ರೋಮನ್ಸ್ಗೆ ಜಯ ಆದರೆ ಇನ್ನೊಂದು ಕಡೆ ಪರ್ಷಿಯನ್ಸು, ಇದೇ ಥರನೇ ಆಗ್ತಾ ಹೋಗುತ್ತೆ. ಕೊನೆ ಹಂತದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸಸನಿಡ್ ಸಾಮ್ರಾಜ್ಯ ಅಂತ ನಾವೇನು ನೋಡ್ತೀವಲ್ಲ, ಅದ್ರದ್ದು ರಾಜಧಾನಿ ಯಾವುದು ಅಂದರೆ ಸ್ಟೆಸಿಫಾನ್ ಅಂತ. ಈ ಸ್ಟೆಸಿಫಾನ್ಗೆ ಹತ್ತಿರದಲ್ಲಿ ದಸ್ತಗೀರ್ ಅಂತ ಒಂದು ಊರಿರುತ್ತೆ. ಈ ರೋಮನ್ ಅವರು ಯಾವ ರೀತಿ ಒಂದು ಮೇಲುಗೈನ ಸಾಧಿಸ್ತಾರಲ್ಲ, ಅವ್ರು ಬಂದು ದಸ್ತಗೀರ್ನೇ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಲಾಸ್ಟಲ್ಲಿ ಬಂದು ಖುಸ್ರೋಗೆ ಸಾಕಷ್ಟು ಹಾನಿಯಾಗಿರುತ್ತೆ. ನಾವು ಇವತ್ತೇನಾದ್ರು ಅಜಂತದ 1ನೇ ಗುಹೆನಲ್ಲಿ ಏನಾದ್ರು ನೋಡಿದ್ರೆ ಒಂದು ಪರ್ಷಿಯನ್ ಎಂಬಸಿ ಒಂದು ರಾಜನ ಆಸ್ಥಾನದಲ್ಲಿ ಇರೋ ಒಂದು ಚಿತ್ರಣ ಇದೆ. ಅದು ನಮ್ಮ ಪುಲಕೇಶಿಯ ಬಂದು ಆಸ್ಥಾನದ ಚಿತ್ರ. ಯಾಕೆಂದರೆ ಐತಿಹಾಸಿಕವಾಗಿ ನಾವು ನೋಡಿದ್ರೆ ಪರ್ಷಿಯನ್ ಎಂಬಸಿ ಬಂದಿರೋದು ಇದೇ ಕಾಲದಲ್ಲಿ. ಯಾಕೆಂದರೆ ಖುಸ್ರೋ ಬಂದು ನೆರವನ್ನ ಕೇಳಿರೋಂಥದ್ದು ಒಂದು ನಮಗೆ ಚಿತ್ರಣ ಕಾಣುತ್ತೆ. ಸೊ ಅದಕ್ಕೆ ಇದು ಒಂದು ಮೂಲ ಏನಂದರೆ, ಒಂದು ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಇರುವಂಥ ದಾಖಲಾತಿಗಳ ಜೊತೆಗೆ ನಮ್ಮಲ್ಲಿ ಒಂದು ವರ್ಣಚಿತ್ರಗಳ ಕೂಡ ಅದು ದಾಖಲಾತಿ ಸಿಗುತ್ತೆ. ಈ ಎಲ್ಲ ಸಂದರ್ಭಗಳು ನೋಡಿದ್ರೆ ಒಂದು 625 ಇಸ್ವಿಯ ಸಂದರ್ಭ ನೋಡಿದ್ರೆ, ಅವತ್ತಿನ ಕಾಲಕ್ಕೆ ಈಗ ನಾವು ಕೂತ್ಕೊಂಡಿದ್ದೀವಲ್ಲ ಐಹೊಳೆ, ಇಲ್ಲಿ ಐಹೊಳೆಯ 500 ಅಂತ ಒಂದು ವರ್ತಕರ ಸಂಘ ಇತ್ತು, ಮರ್ಚೆಂಟ್ ಗಿಲ್ಡ್. ಆ ಮರ್ಚೆಂಟ್ ಗಿಲ್ಡು ಇಡೀ ಸೌತ್ ಇಂಡಿಯಾನ ಬಂದು ತನ್ನ ಬಿಸ್ನೆಸ್ ಇದರಲ್ಲಿ ಅಧಿಪತ್ಯ ಸಾಧಿಸ್ಕೊಂಡಿರುತ್ತೆ. ಹಾಗೆ ಇದೇ ಒಂದು ಇರಾಕ್ ಭಾಗ ಏನಿದೆಯಲ್ಲ, ಆ ಇರಾಕ್ ಭಾಗದಲ್ಲಿ ಭಾರತದ ಒಂದು ವ್ಯಾಪಾರಿಗಳು ದೊಡ್ಡ ಒಂದು ಸಮುದಾಯ ಅಲ್ಲಿರುತ್ತೆ. ಈ ಒಂದು ಆಂತರಿಕ ಕಲಹಗಳು ಮತ್ತು ಈ ಯುದ್ಧಗಳು ನಡೀತಾ ಇರತ್ತಲ್ಲ, ಈ ಒಂದು ರೋಮನ್ ಸಾಮ್ರಾಜ್ಯಕ್ಕೆ ಮತ್ತು ಪರ್ಷಿಯನ್ ಸಾಮ್ರಾಜ್ಯಕ್ಕೆ, ಈಗ ನಿಮಗೆ ಗೊತ್ತು, ಈಗ ನಾವಿರೋ ಸಂದರ್ಭದಲ್ಲೂ ಯುದ್ಧದ ಸಂದರ್ಭನೇ, ಕರೆಕ್ಟ್ ಅಲ್ಲ? ಹೌದು, ಸೇಮ್ ಅದೇ ಜಾಗದಲ್ಲಿ. ಹೌದು. ಸೊ ಹಾಗಿದ್ದಾಗ ಈಗ ಈ ಯುದ್ಧದ ಸಂದರ್ಭದಲ್ಲಿ ಏನೇನಾಗುತ್ತೆ ಅಂದರೆ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಆಗಿನ ಕಾಲದಲ್ಲಿ ನಮ್ಮ ಭಾರತದ ವರ್ತಕರು ಅಂತ ಯಾರಿದ್ರು ಆ ಜಾಗದಲ್ಲಿ, ಅವ್ರಿಗೆ ಸಸನಿಡ್ ಎಂಪೈರ್ ಅವರು ತುಂಬಾ ಟ್ಯಾಕ್ಸ್ ಹಾಕೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರಂತೆ. ಈ ಟ್ಯಾಕ್ಸ್ ಹಾಕೋಕ್ಕೆ ಅಂತ ಶುರು ಮಾಡಿದಾಗ ಆವಾಗ ಪುಲಕೇಶಿಗೆ ಅದು ತೊಂದರೆ ಆಗತ್ತಲ್ಲ, ಈ ವ್ಯಾಪಾರದಲ್ಲಿ ತೊಂದರೆ ಆಗ್ತಿರೋ ಕಾರಣ ಪುಲಕೇಶಿಗೆ ದೂರ ಬರೋಕ್ಕೆ ಅಂತ ಶುರು ಆಗುತ್ತೆ. ಆವಾಗ ನೋಡಿ ನಮ್ಮ ರಿಯಲ್ ಹೀರೋ ಪುಲಕೇಶಿ ಅಲ್ಲಿ ಎಂಟ್ರಿ ಕೊಡ್ತಾನೆ. ಯಾವ ರೀತಿ ಅಂದರೆ, ನಿರಂತರವಾಗಿ ಪರ್ಷಿಯಾ ದೇಶದ ಮೇಲೆ ಹೋಗ್ಬಿಟ್ಟು ಯುದ್ಧಗಳನ್ನ ಮಾಡ್ತಾನಂತೆ, ನೌಕಾ ಯುದ್ಧಗಳನ್ನ ನಿರಂತರವಾಗಿ. ಇಮ್ಯಾಜಿನ್ ಮಾಡಿ, ಇವತ್ತಿನ ನಮ್ಮ ಬಾದಾಮಿನಲ್ಲಿ ಕುತ್ಕೊಂಡು ಇರಾಕ್ ದೇಶದ ಮೇಲೆ ನೌಕಾ ಯುದ್ಧವನ್ನು ಆಗಿನ ಕಾಲದಲ್ಲೇ ಮಾಡಿಬಿಟ್ಟಿದ್ದಾರೆ. 1400 ವರ್ಷಗಳ ಹಿಂದೆನೇ ಇಲ್ಲಿಂದ ನೌಕಾಪಡೆಯನ್ನು ತಗೊಂಡೋಗಿ ಅಲ್ಲಿ ಯುದ್ಧಗಳನ್ನ ಮಾಡಿದ್ದಾನೆ, ಹಡಗುಗಳ ಮೇಲೆ. ಈ ನಿರಂತರ ಯುದ್ಧಗಳು ಯಾವಾಗಾಯ್ತೋ, ಈಗಾಗಲೇ ಪರ್ಷಿಯನ್ಸ್ಗಳಿಗೆ ರೋಮ್ ಜೊತೆ ಬೇರೆ ಕಿತ್ತಾಟ ನಡೀತಿತ್ತಲ್ಲ, ಇವರು ಕೊನೆಗೆ ಭಯಗೊಂಡು ಇವ್ರು ಕೊನೆಗೆ ಎದುರುಕೊಂಡು ಪುಲಕೇಶಿ ಜೊತೆ ಸಂಧಾನ ಮಾಡ್ಕೋತಾರಂತೆ. ಆಯಿತು, ನಿಮಗೆ ನಾವು ಟ್ಯಾಕ್ಸ್ ಜಾಸ್ತಿ ಮಾಡಲ್ಲ ಅಂದ್ಬಿಟ್ಟು ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ಸ್ವಲ್ಪ ವರ್ಷ ಕೂಲ್ ಆಗತ್ತಂತೆ. ಆದರೆ ಏನಾಗುತ್ತೆ ಅಂದರೆ 628 ಹತ್ತಿರ ಬಂದರೆ ಆಲ್ಮೋಸ್ಟ್ ಪರ್ಷಿಯಾ ದೇಶ ಕೊಲ್ಯಾಪ್ಸ್ ಆಗೋ ಸ್ಥಿತಿಗೆ ಬಂದ್ಬಿಟ್ಟಿರತ್ತಂತೆ. ಆ ಸಂದರ್ಭದಲ್ಲಿ ಮತ್ತೆ ಟ್ಯಾಕ್ಸ್ ಜಾಸ್ತಿ ಮಾಡಿಬಿಡ್ತಾರಂತೆ. ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಪುಲಕೇಶಿ ಒಂದು ಕ್ಲವರಾಗಿ ಒಂದು ಆಟ ಆಡ್ತಾನೆ. ಏನಂದರೆ, ಇದೇ ಒಂದು ಖುಸ್ರೋಗೆ ಆನೆಗಳನ್ನು, ಬಿಳಿ ಹದ್ದುಗಳನ್ನು, ಕತ್ತಿಗಳನ್ನು ಮತ್ತು ಚಿನ್ನದಿಂದ ಮಾಡಿದಂತಹ ಅಂಗಿಗಳನ್ನು ಗಿಫ್ಟಾಗಿ ಕೊಡ್ತಾನಂತೆ. ಅಲ್ಲದೆ ಒಂದಷ್ಟು ರಹಸ್ಯ ಪತ್ರಗಳನ್ನು ಕಳಿಸ್ತಾನಂತೆ. ಯಾರಿಗೆ ರಹಸ್ಯ ಪತ್ರ ಕಳಿಸ್ತಾ ಅಂದರೆ, ಸ್ವತಃ ಖುಸ್ರೋಲಿರೋ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಕಳಿಸ್ತಾನಂತೆ. ಆದರೆ ಅದು ಏನು ಅಂದರೆ, ಅವ್ರಿಗೆ ಅನ್ನೋನ್ ಭಾಷೆ, ಅನ್ನೋನ್ ಲಿಪಿನಲ್ಲಿರೋ ಕಾರಣ ಓದೋಕ್ಕಾಗ್ತಿರಲ್ವಂತೆ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಂಡು ಇಲ್ಲೇನೋ ಹೆಚ್ಚು ಕಮ್ಮಿ ಆಗ್ತಿದೆಯಲ್ಲ ಅಂದ್ಕೊಂಡು ಲಿಪಿಕಾರನ್ನ ಕರೆಸ್ಬಿಟ್ಟು ಅದನ್ನು ಓದಿಸಿದಾಗ ಒಂದು ವಿಷಯ ಗೊತ್ತಾಗತ್ತಂತೆ. ಏನಂದರೆ, ಖುಸ್ರೋ ಆಡಳಿತದ 38ನೇ ಇಸ್ವಿನಲ್ಲಿ ಖುಸ್ರೋ ಸಾಯ್ತಾನೆ ಅಂತ ಬರೀತಾರಂತೆ. ಖುಸ್ರೋ ಆಡಳಿತದ 38ನೇ ವರ್ಷದಲ್ಲಿ ಖುಸ್ರೋ ಸಾಯ್ತಾನೆ ಅಂತ. ಅಂದರೆ ಅವ್ನು ಸಾಯೋದು ಕೂಡ ಅದೇ ವರ್ಷನೇ, ಅವನ ಆಡಳಿತದ 38ನೇ ವರ್ಷ. ಮತ್ತು ಈ ಒಂದು ಲೆಟರ್ ಕಳಿಸಿರೋದು 36ನೇ ವರ್ಷ, ಅಂದರೆ 2 ವರ್ಷ ಮುಂಚಿತವಾಗ್ಲೂ ಒಂದು ಲೆಟರ್ ಬರೆದಿದ್ದಾನೆ. ಆ ಲೆಟ್ರಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಬರುತ್ತೆ, ಬರ್ದಿರೋ ಪತ್ರ.
ಅಲ್ಲದೆ ಆ ಭಾಗದಲ್ಲಿ ಇವಾಗ ನಾವು ಈಗಾಗಲೇ ಉಡುಗೊರೆಗಳನ್ನ ಕೊಟ್ಟಿರೋದು ನಾವು ನೋಡಬೇಕಲ್ಲ, ಒಂದು ಆನೆಗಳನ್ನ ಕಳಿಸಿದ್ದಾರೆ. ಇಮ್ಯಾಜಿನ್ ಮಾಡಿ, ನಮ್ಮ ಬಾದಾಮಿನಲ್ಲಿ ಕುತ್ಕೊಂಡು ಇಲ್ಲಿಂದ ನಾವು ಇರಾಕ್ ದೇಶಕ್ಕೆ ಆನೆಗಳನ್ನ ನಾವು ಕಳಿಸಿದ್ದೀವಿ ಅಂದರೆ ಅದು ಸಮುದ್ರ ಮಾರ್ಗದಲ್ಲಿ ಆನೆಗಳು ಹೋಗೋಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಅದು ನೆಲ ಮಾರ್ಗದಲ್ಲೇ ಹೋಗಬೇಕು. ಇವತ್ತಿನ ಗುಜರಾತು ಪಾಕಿಸ್ತಾನವನ್ನು ದಾಟಿ ಆನೆಗಳಲ್ಲಿ ಹೋಗಿದೆ ಅಂದರೆ ಪುಲ್ಕೇಶಿ ವರ್ಚಸ್ಸು ಇಡೀ ವಿಶ್ವದ ಮೇಲೆ ಇದ್ದಿದ್ದು ಇಲ್ಲಿ ಗೊತ್ತಾಗತ್ತೆ ನಮಗೆ, ಕರೆಕ್ಟಾ? ಎರಡನೇದಾಗಿ ಹೇಳ್ತೀನಿ, ಪುಲ್ಕೇಶಿ ಕೊಟ್ಟಂಥ ಗಿಫ್ಟ್ಗಳಲ್ಲಿ ಮತ್ತೊಂದು ಗಿಫ್ಟ್ ಯಾವುದು ಅಂದರೆ ಕತ್ತಿ ಅಲ್ಲ. ಈ ಕತ್ತಿಗಳದ್ದು ನಾವು ಇತಿಹಾಸ ನಾವು ನೋಡಿದ್ರೆ ಹಿಂದಿನ ಕಾಲದಲ್ಲಿ ಯುರೋಪ್ ಮತ್ತು ಪರ್ಷಿಯಾ ದೇಶದಲ್ಲಿ ಆಗ್ತಿದ್ದಂಥ ಯುದ್ಧಗಳನ್ನ ನಾವು ನೋಡಿದ್ರೆ ಅವರು ಬ್ರಾನ್ಸ್ನಿಂದ ಯೂಶ್ವಲಿ ಮಾಡ್ತಿದ್ರಂತೆ ಕತ್ತಿಗಳನ್ನ, ಮತ್ತು ಮಾಮೂಲು ಕಬ್ಬಿಣದಿಂದ ಮಾಡೋರಂತೆ. ಇವರು ಯುದ್ಧಗಳು ಮಾಡಬೇಕಂದಾಗ ಕತ್ತಿನೇ ಹೊಡೆದೋಗ್ಬಿಡೋದಂತೆ ಇನ್ಫ್ಯಾಕ್ಟ್. ಆದರೆ ಕರ್ನಾಟಕದಲ್ಲಿ ಹೆಂಗೆ ಅಂದರೆ ನಮ್ಮಲ್ಲಿ ಉಕ್ಕಿನ ಬಳಕೆ ಇತ್ತು, ಉಕ್ಕು, ಸ್ಟೀಲ್. ಈ ಸ್ಟೀಲ್ನ ಒಂದು ಇತಿಹಾಸನ ನಾವು ನೋಡೋದಾದರೆ ಈ ಒಂದು ಹಿಸ್ಟಾರಿಕಲ್ ಸೈಟ್ಗಳಲ್ಲಿ ಏನು ಎಕ್ಸ್ಕವೇಷನ್ ಮಾಡ್ತೀವಲ್ಲ, ಆ ಹಿಸ್ಟಾರಿಕಲ್ ಸೈಟ್ಗಳಲ್ಲಿ ತಮಿಳ್ನಾಡಲ್ಲೂ ಒಂದಷ್ಟು ಸ್ಟೀಲ್ ಸಿಗುತ್ತೆ, ಕರ್ನಾಟಕದಲ್ಲೂ ಸಿಕ್ಕಿದೆ. ತಮಿಳ್ನಾಡಲ್ಲಿ ಸಿಕ್ಕಿರುವಂತಹ ಸ್ಟೀಲ್ಗಳು ನಮ್ಮ ಬಳಕೆಗೆ ಯೂಸ್ ಆಗ್ಬೋದೇ ಹೊರತು ಬಿಸ್ನೆಸ್ ಪರ್ಪಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಲಾರ್ಜ್ ಸ್ಕೇಲ್ನಲ್ಲಿ ಎಕ್ಸ್ಪೋರ್ಟು, ಆ ಥರ ಯಾವುದೇ ಒಂದು ಸೈಟ್ನಲ್ಲಿ ಸಿಕ್ಕಿಲ್ಲ. ಬಟ್ ನಮ್ಮ ಸಂಡೂರು ಈ ಭಾಗ ಇದೆಯಲ್ಲ, ಬಳ್ಳಾರಿ, ಈ ಭಾಗದಲ್ಲಿ ಇರುವಂತಹ ಒಂದು ಸ್ಟೀಲು ಅದು ಸಾವಿರಾರು ವರ್ಷಗಳಿಂದ ಮೈನಿಂಗ್ ಆಗ್ತಾ ಇದ್ದಿದ್ದು. ಕರ್ನಾಟಕ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಆಮ್ನ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ, ಆಯುಧಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಅಂದರೆ ಈ ಒಂದು ಸ್ಟೀಲದು ಬಂದು ಗಟ್ಟಿ ಬರುತ್ತಲ್ಲ, ಆ ಗಟ್ಟಿಯನ್ನು ನಾವು ಬಂದು ಈ ಪರ್ಷಿಯಾ ದೇಶಕ್ಕೆ ಆಮದು ಮಾಡ್ತಾಯಿದ್ವಿ, ಅಲ್ಲ ರಫ್ತು ಮಾಡ್ತಾಯಿದ್ವಿ. ಆ ರಫ್ತು ಮಾಡೋ ಸಂದರ್ಭದಲ್ಲಿ ನಾವು ಸಾಧಾರಣವಾಗಿ ಡಮಾಸ್ಕಾಸ್ ಸ್ಟೀಲ್ ಬಗ್ಗೆ ಕೇಳಿರ್ಬೋದು. ಡಮಾಸ್ಕಾಸ್ ಸ್ಟೀಲ್ ಅಂತ ಬರುತ್ತೆ, ಅಂದರೆ ಅದು ತುಂಬಾ ಒಂದು ಫೇಮಸ್ ಸ್ಟೀಲು. ಅದೇನಂದರೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ, ತುಂಬ ಶಾರ್ಪ್ ಮಾಡ್ಬೋದು, ಮತ್ತು ಅದು ಹೊಡೆದ್ರೂ ಅದು ಕಟ್ಟಾಗಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅಂಥ ಸ್ಟ್ರಾಂಗ್ ಸ್ಟೀಲನ್ನು ಕನ್ನಡಿಗರು ಹಿಂದೆ ಮಾಡ್ತಿದ್ವಿ, ಯಾಕೆಂದರೆ ನಮ್ಮಲ್ಲಿ ಉಕ್ಕಿನ ಬಳಕೆ ಇತ್ತು. ಸೊ ನೀವೀಗ ಅರ್ಥ ಮಾಡ್ಕೋಬೋದು, ಇವ್ರಿಗೆ ಕೊಟ್ಟಂಥ ಗಿಫ್ಟ್ಗಳಲ್ಲಿ ಆನೆ ಒಂದಾಯಿತು, ಎರಡನೇದು ಕತ್ತಿ. ಕತ್ತಿ ಏನಕ್ಕೆ ಬೇಕಾಯಿತು? ಅವ್ರಿಗೆ ಆಲ್ರೆಡಿ ಯುದ್ಧ ನಡೀತಾ ಇದೆ ರೋಮನ್ಸ್ ಜೊತೆ. ನಿಮ್ಮ ಕತ್ತಿ ಕೊಟ್ಟಿದ್ದೀನಿ ಅಂದರೆ ಅರ್ಥ ನಿಮಗೆ ಯುದ್ಧದಲ್ಲಿ ನೆರವಾಗ್ತೀನಿ ಅನ್ನೋದು ಒಂದು ಮೆಸೇಜ್ ಹೋಗಿದೆ, ಕರೆಕ್ಟಾ? ಅದ್ರ ಜೊತೆಗೆ ರಹಸ್ಯ ಪತ್ರಗಳಲ್ಲಿ ಈ ಥರ ಕೂಡ ಲೆಟ್ರ್ ಬರೆದಿರ್ತಾರಲ್ಲ, ಇವ್ರಿಗೆ ಭಯ ಆಗ್ಬಿಟ್ಟು ಕೊನೆಗೆ ಮತ್ತೆ ಅಗ್ರಿಮೆಂಟ್ ಮಾಡ್ಕೋತಾರಂತೆ. ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ 628ನೇ ಇಸ್ವಿಯಲ್ಲಿ, ಅಂದರೆ ಖುಸ್ರೋ ಆಡಳಿತದ 38ನೇ ಇಸ್ವಿನಲ್ಲಿ ಇವನು ಖುಸ್ರೋದು ಹತ್ಯೆ ಆಗದೆ. ತನ್ನ ಮಗನೇ ಬಂದು ಖುಸ್ರೋನ ಸಾಯಿಸ್ತಾನಂತೆ. ಹಿಂದೆ ಪುಲ್ಕೇಶಿ ಹೇಳಿದ್ದು ಅದೇ ಮಾತು, ಅರ್ಥ ಆಗ್ತಿದೆ? ಅಂದರೆ ಆ ಒಂದು ರಾಜಕೀಯ, ಅಂದರೆ ಇರಾಕ್ ದೇಶದಲ್ಲಿ ಅಥವಾ ಒಂದು ಪರ್ಷಿಯಾ ದೇಶದ ರಾಜಕೀಯದಲ್ಲಿ ಪುಲ್ಕೇಶಿ ಯಾವ ರೀತಿ ಆಟ ಆಡ್ತಿದ್ದ ಅನ್ನೋದು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಿದೆ. ನಿಪುಣ, ಹೌದು. ಸೊ ಹಾಗೆ ಮುಂದುವರೆದು ಈ 628ರಿಂದ 634ನೇ ಇಸ್ವಿವರೆಗೂ ಇದೇ ಪರ್ಷಿಯಾ ದೇಶದಲ್ಲಿ ಒಂದು ಆಂತರಿಕ ಒಂದು ರಾಜಕೀಯ ಅಸ್ಥಿರತೆ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಸುಮಾರು 12 ರಾಜರುಗಳು ಬದಲಾಗ್ತಾರಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 12 ರಾಜರುಗಳು 6 ವರ್ಷದಲ್ಲಿ ಬಂದಿದ್ದಾರೆ ಅಂದರೆ ರಾಜಕೀಯವಾಗಿ ಎಷ್ಟು ಅಸ್ಥಿರತೆ, ರಾಜಕೀಯವಾಗಿ ಎಷ್ಟು ಅಸ್ಥಿರತೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ಲ? ಆ ಸಂದರ್ಭದಲ್ಲಿ ಬಂದು ಅಲ್ಲಿ ಏನು ನಡೀತಿತ್ತು ಅನ್ನೋದನ್ನು ತಬರಿ ದಾಖಲೆ ಮಾಡಬೇಕಂದಾಗ, ತಬರಿ ಅಂದರೆ ಈಗಾಗಲೇ ನಾನು ಹೇಳಿದೆ ಪರ್ಷಿಯಾದ ಒಬ್ಬ ಇತಿಹಾಸಕಾರ ದಾಖಲೆ ಮಾಡಬೇಕಂದಾಗ ಈ ಭಾಗದಲ್ಲಿ ಫರ್ಜ್ ನಹರ್ ಅನ್ನೋ ಒಂದು ಸ್ಥಳದಲ್ಲಿ ನಿರಂತರವಾಗಿ ನಾವು ದಾಳಿ ಮಾಡ್ತಾ ಇರೋದ್ರ ಬಗ್ಗೆ ಅವನು ಉಲ್ಲೇಖ ಮಾಡ್ತಾನೆ. ಅದ್ರ ಜೊತೆಗೆ ಬಂದು ಈ 633-34ನೇ ಸಂದರ್ಭದಲ್ಲಿ ನಾವು ಇದರಲ್ಲಿ ಏನು ನಡೀತಿತ್ತು ಅಂತ ನೋಡಬೇಕಲ್ಲ, ಗಲ್ಫ್ ದೇಶಗಳಲ್ಲಿ ಏನು ನಡೀತಿತ್ತು ಅಂತ ನೋಡಬೇಕು. ಗಲ್ಫ್ ದೇಶದಲ್ಲಿ ಏನು ನಡೀತಿತ್ತು ಅಂತ ನಾವು ಸಮಕಾಲೀನವಾಗಿ ನೋಡೋದಾದರೆ 610ನೇ ಇಸ್ವಿನಲ್ಲಿ ಇಸ್ಲಾಂ ಧರ್ಮ ಶುರು ಆಗತ್ತೆ. 610ರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮವನ್ನು ಶುರು ಮಾಡ್ತಾರೆ. ಸಾಮ್ರಾಜ್ಯ ಇದ್ದಾಗ ಇಸ್ಲಾಂ ಧರ್ಮನೇ ಇನ್ನೂ ಹುಟ್ಟಿರಲಿಲ್ಲ. ಹೌದು. ಸೊ 610ರ ಸಂದರ್ಭದಲ್ಲಿ ಹೀರಾ ಅನ್ನುವ ಒಂದು ಸ್ಥಳದಲ್ಲಿ ಮೊಹಮ್ಮದ್ ಪೈಗಂಬರ್ಗೆ ಒಂದು ದೇವವಾಣಿ ಕೇಳಿಸಿ ಅದರಿಂದ ಮುಂದಕ್ಕೆ ಬಂದು ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮವನ್ನು ಹುಟ್ಟಾಕ್ತಾರೆ. ಇಸ್ಲಾಂ ಧರ್ಮವನ್ನು ಹುಟ್ಟಾಕಿ ಅದು ನಿಧಾನವಾಗಿ ಮಕ್ಕಾ ಮದೀನಾ ಅಲ್ಲದೆ ಮತ್ತಿತರ ಈ ಮಿಡಲ್ ಈಸ್ಟ್ ಕಂಟ್ರಿ ಇದೆಯಲ್ಲ ಅಲ್ಲೆಲ್ಲ ನಿಧಾನಕ್ಕೆ ಹರಡಕ್ಕೆ ಅಂತ ಶುರು ಆಗತ್ತಂತೆ. ಹಾಗೆ 632ನೇ ಇಸ್ವಿನಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಹತರಾಗ್ತಾರೆ, ತೀರ್ಕೊಂಡ ಈ ಸಂದರ್ಭದಲ್ಲಿ ಅವತ್ತಿಗೆ ಅವ್ರ ಮಾವ ಆಗಿದ್ದಂತಹ ಅಬೂಬಕರ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ರಶುದ್ದೀನ್ ಖಲೀಫತ್ ಅನ್ನೋ ಒಂದು ಸಾಮ್ರಾಜ್ಯನ ಹುಟ್ಟಾಕ್ತಾರೆ. ಅಂದರೆ ಯಾರ ಆಣತಿ ಮೇಲೆ? ಮೊಹಮ್ಮದ್ ಪೈಗಂಬರ ಒಂದು ಆಸೆಯ ಮೇಲೆ ಮೊಟ್ಟ ಮೊದಲ ಇಸ್ಲಾಂ ಧರ್ಮದ ಒಂದು ಸಾಮ್ರಾಜ್ಯ, ಖಲೀಫತ್ ಸಾಮ್ರಾಜ್ಯ ಶುರು ಆಗುತ್ತೆ. ಅದ್ರ ಹೆಸರು ಬಂದು ರಶುದ್ದೀನ್ ಖಲೀಫತ್ ಸಾಮ್ರಾಜ್ಯ ಅಂತ. ಈ ರಶುದ್ದೀನ್ ಖಲೀಫತ್ ಸಾಮ್ರಾಜ್ಯಕ್ಕೆ ಮೊಹಮ್ಮದ್ ಪೈಗಂಬರ್ ಅವರು ಬಂದು ಆದೇಶ ಕೊಟ್ಟಿರ್ತಾರೆ, ಏನಂದ್ರೆ ಇಸ್ಲಾಂ ಧರ್ಮವನ್ನು ಪ್ರಪಂಚ ಪೂರ್ತಿ ಹರಡಿಸ್ಬೇಕು ಅಂತ. ಈ ನಿಟ್ಟಿನಲ್ಲಿ ಬಂದು ಅವರು ಬೈಜಾಂಟಿನ್ ಅನ್ನ ಕಾನ್ಕ್ವರ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ರೋಮ್ ಸಾಮ್ರಾಜ್ಯದ ಮೇಲೂ ನಿಧಾನಕ್ಕೆ ಕಾನ್ಕ್ವೆಸ್ಟ್ಗಳಾಗ್ತಾ ಇರೋ ಜೊತೆಗೆ ಈ ಇರಾಕ್ ಭಾಗದ ಮೇಲೆ ಕಾನ್ಕ್ವೆಸ್ಟ್ ಸ್ಟಾರ್ಟ್ ಮಾಡ್ತಾರಂತೆ. ಇರಾಕ್ ಭಾಗದಲ್ಲಿ ಕಾನ್ಕ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವರ
ಆ ಸೈನಿಕರು ಮತ್ತು ರಾಜರಿಗೆ ನಡೀತಿದ್ದ ಒಂದು ಪತ್ರ ವ್ಯವಹಾರ ಇದೆಯಲ್ಲ, ಆ ಪತ್ರ ವ್ಯವಹಾರದಲ್ಲಿ ಏನು ದಾಖಲೆ ಆಗುತ್ತೆ ಅಂದರೆ, ಈ ಅಲ್ ನಹರ್ ಅನ್ನೋ ಒಂದು ಸ್ಥಳ ನಾವೇನು ನೋಡ್ತೀವಲ್ಲ ಇರಾಕ್ನಲ್ಲಿ, ಆ ಒಂದು ಸ್ಥಳದಲ್ಲಿ ನಿರಂತರವಾಗಿ ಫುರುಮಿಷ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ ಬರೀತಾರೆ. ಫುರುಮಿಷ ಅಂದರೆ ಈಸ್ ನಥಿಂಗ್ ಬಟ್ ಪರಮೇಶ್ವರ. ಫುರುಮಿಷ ಇಸ್ ನಥಿಂಗ್ ಬಟ್ ಪರಮೇಶ್ವರ ಅನ್ನೋ ವ್ಯಕ್ತಿಯಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾವನೆ, ಇದು ನಮ್ಮ ಸೇಫ್ ಅಲ್ಲ ಅಂತ ಬರ್ಕೋತಾರೆ ಅವರೇನೆ. ಹಾಗೆಯೇ 634ನೇ ಇಸ್ವಿನಲ್ಲಿ ಇವರು ಒಂದು ಶಿಬಿರವನ್ನು ಮಾಡ್ತಾರಂತೆ. ಈ ಅಲ್ ನಹರನಲ್ಲಿ ಏನು ನಮ್ಮ ಪುಲ್ಕೇಶಿ ದಾಳಿ ಮಾಡ್ತಿದ್ನಲ್ಲ ಇರಾಕ್ ಮೇಲೆ, ಆ ಸ್ಥಳದಲ್ಲಿ ಸ್ವಲ್ಪ ದೂರದಲ್ಲಿ, ಆ ಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿ ಬಂದು ಈ ಮೊಟ್ಟ ಮೊದಲ ಖಲೀಫತ್ ಸಾಮ್ರಾಜ್ಯ ಆಗಿದ್ದಂತಹ ರಶುದ್ದೀನ್ ಖಲೀಫರು ಒಂದು ಶಿಬಿರ ಹಾಕೊಂಡಿರ್ತಾರಂತೆ, ಕ್ಯಾಂಪು. ಆ ಕ್ಯಾಂಪ್ ಮೇಲೆ ಹೋಗ್ಬಿಟ್ಟು ಇಮ್ಮಡಿ ಪುಲ್ಕೇಶಿ ದಾಳಿ ಮಾಡ್ಬಿಡ್ತಾನಂತೆ. ಇಮ್ಯಾಜಿನ್ ಮಾಡಿ, ಒಂದು ಕಡೆ ಸಸ್ಸಾನಿಡ್ ಎಂಪೈರ್ ಮೇಲೆ ದಾಳಿ ಮಾಡ್ಕೊಂಡು ಹೋಗಿದ್ದಾನೆ. ಯಾವಾಗ ಸಸ್ಸಾನಿಡ್ ಎಂಪೈರ್ ಬಂದು ಈ ಭಾಗಗಳನ್ನು ಬಂದು ಇವ್ರಿಗೆ ಸೋತ್ಬಿಡ್ತಾರಲ್ಲ, ಯಾರಿಗೆ ರಶುದ್ದೀನ್ ಖಲೀಫತ್ಗೆ ಸೋತ್ಬಿಟ್ಟಿರ್ತಾರಲ್ಲ ಈ ಒಂದು ಕರಾವಳಿ ಪ್ರದೇಶಗಳನ್ನು, ಅವತ್ತಿಗೆ ಹೋಗಿ ರಶುದ್ದೀನ್ ಖಲೀಫತ್ ಮೇಲೂ ಯುದ್ಧ ಮಾಡ್ತಾನಂತೆ ಪುಲ್ಕೇಶಿ ನಿರಂತರವಾಗಿ. ಅದು ಕೂಡ ಸೊ ಆವಾಗ ಇವ್ರಿಗೆ ಭಯ ಆಗ್ಬಿಟ್ಟು ಅವರು ಲೆಟ್ರ್ ಬರೀತಾರಂತೆ. ಖಾಲಿದ್ ಅನ್ನೋ ಒಬ್ಬ ವ್ಯಕ್ತಿ ಈ ಒಂದು ಇದನ್ನು ಎತ್ಕೊಂಡಿರ್ತಾನೆ, ಇರಾಕ್ನ ಭಾಗವನ್ನು, ಅಂದರೆ ಪರ್ಷಿಯಾ ದೇಶದ ಇರಾಕ್ ಭಾಗವನ್ನು ಈ ಮೊದಲ ಖಲೀಫತ್ ಸಾಮ್ರಾಜ್ಯದ ಒಬ್ಬ ಸೈನಾಧಿಕಾರಿಯಾಗಿದ್ದಂತಹ ಖಾಲಿದ್ ಅನ್ನೋನು ಈ ಪ್ರದೇಶಗಳನ್ನ ಗೆತ್ಕೊಂಡಿರ್ತಾನಂತೆ. ಅವನೇನೆ ಒಂದು ಲೆಟರ್ನಲ್ಲಿ ಹೇಳ್ತಾನೆ ಏನಂದರೆ, ಈ ಪ್ರದೇಶದ ಮೇಲೆ ನಿರಂತರವಾಗಿ ಅಲ್ ಹಿಂದನ್ನ ರಾಜ ದಾಳಿ ಮಾಡ್ತಿದ್ದಾನೆ, ಇದು ನಮಗೆ ಸೇಫ್ ಇಲ್ಲ, ನಾವು ಸ್ವಲ್ಪ ಒಳಗಡೆಗೆ ಹೋಗ್ಬಿಟ್ಟು, ನಾವು ಒಳನಾಡಿನ ಒಳಗಡೆ ಹೋಗ್ಬಿಟ್ಟು ಒಂದು ಕೋಟೆ ಕಟ್ಕೊಬೇಕಾಗಿದೆ ನಮ್ಮ ಸೇಫ್ಟಿಗೆ ಅಂತ ಬರ್ಕೋತಾನಂತೆ. ಆ ಥರ ಒಳಗಡೆ ಹೋಗಿ ಕೋಟೆ ಕಟ್ಕೊಂಡಂತಹ ಆ ಪ್ರದೇಶವೇ ಇವತ್ತಿಗೆ ಇರಾಕ್ ದೇಶದ ವಾಣಿಜ್ಯ ನಗರಿ ಬಾಸ್ರಾ ನಗರ. ಇವತ್ತಿಗೆ ಹೇಗೆ ಮುಂಬೈನಲ್ಲಿ ನಮ್ಮ ಭಾರತಕ್ಕೆ ವಾಣಿಜ್ಯ ನಗರಿ ಅಂದರೆ ಮುಂಬೈ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಇರಾಕ್ ದೇಶಕ್ಕೆ ವಾಣಿಜ್ಯ ನಗರ ಯಾವುದು ಅಂದರೆ ಬಾಸ್ರಾ ನಗರ. ಆ ನಗರ ಕಟ್ಟಿದ್ದು ಯಾಕೆ ಅಂದರೆ ಪುಲಕೇಶಿಯ ಭಯದಿಂದ. ಹೇಗಿದೆ ಇತಿಹಾಸ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.